ಈ ಮಾಹಿತಿಯನ್ನು ನೋಡಿದರೆ ಕರ್ನಾಟಕ ಸ್ಥಿತಿ ಏನೆಂದು ಅರ್ಥವಾಗುತ್ತದೆ. ಈ ಮಾಹಿತಿ ಸದನಕ್ಕೆ ಇರಲಿ ಎಂಬ ಉದ್ದೇಶದಿಂದ ನಾನು ಬಿಜೆಪಿ ಆಡಳಿತದ ಪ್ರಮುಖ ರಾಜ್ಯಗಳು ಹಾಗೂ ಕರ್ನಾಟಕವನ್ನು ಹೋಲಿಕೆ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ಬಜೆಟ್ ಗಾತ್ರದ ವಿಚಾರದಲ್ಲಿ ನಾವು ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳ ಜೊತೆಗೆ ಹೋಲಿಸಿಕೊಳ್ಳುವುದಿಲ್ಲ. 24-25 ಬಜೆಟ್ನ ಅಂಕಿಅಂಶಗಳಿವೆ. ಪರಿಷ್ಕೃತ ಅಂದಾಜಿಗೆ ಹೋಗುವುದಿಲ್ಲ. ಉತ್ತರ ಪ್ರದೇಶದ ಒಟ್ಟು ಬಜೆಟ್ನಲ್ಲಿ 45% ಕೇಂದ್ರ ಸರ್ಕಾರದ ತೆರಿಗೆ ಪಾಲು ಸಹಾಯಧನಗಳು ಲಭಿಸುತ್ತವೆ. ಮಧ್ಯಪ್ರದೇಶಕ್ಕೆ 40%, ರಾಜಸ್ಥಾನಕ್ಕೆ 24% ಕೇಂದ್ರ ಸರ್ಕಾರದ ತೆರಿಗೆ ಪಾಲು ಮತ್ತು ಸಹಾಯಧನಗಳು ಲಭಿಸುತ್ತವೆ. ಆದರೆ ಅಭಿವೃದ್ಧಿಯಲ್ಲಿ ಪ್ರತಿಸ್ಪರ್ಧಿಗಳಾಗಿರುವ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ 3 ರಾಜ್ಯಗಳ ಸ್ಥಿತಿ ಹೋಲಿಕೆ ಮಾಡಿದರೆ ಮಹಾರಾಷ್ಟ್ರ 19.38, ಗುಜರಾತ್ 18.8, ಆದರೆ ಕರ್ನಾಟಕ ಕೇವಲ 16% ತೆರಿಗೆ ಪಾಲು ಮತ್ತು ಕೇಂದ್ರ ಸಹಾಯಧನಗಳನ್ನು ಪಡೆಯುತ್ತಿದೆ. ನಮಗೆ ಮಹಾರಾಷ್ಟ್ರಕ್ಕೆ ಕೊಟ್ಟಿರುವ 19.38% ಪಾಲು ಕೊಟ್ಟಿದ್ದರೂ ಕೂಡ ಸುಮಾರು 72,000 ಕೋಟಿ ಸಿಗುತ್ತಿತ್ತು. ನಮಗೆ ಹೆಚ್ಚುವರಿಯಾಗಿ ಸುಮಾರು 12,000 ಕೋಟಿ ರೂಗಳನ್ನು ಅನುದಾನಗಳು ಲಭ್ಯವಾಗುತ್ತಿದೆ. ಆದರೆ ದುರುದ್ದೇಶ ಪೂರ್ವಕವಾಗಿರುವುದರಿಂದ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕಂತಲೇ ತೀರ್ಮಾನ ಮಾಡಿರುವುದರಿಂದ ಈ ರೀತಿ ಆಗುತ್ತಿದೆ. ರಾಜ್ಯಕ್ಕೆ ರಸ್ತೆಗಳಲ್ಲಿ, ರೈಲ್ವೆ ಯೋಜನೆಗಳಲ್ಲಿ, ಬಂದರು ಮುಂತಾದ ಮೂಲಭೂತ ಇವ್ರನ್ನ ಬರಕೇಳು, ಇಲ್ಲಿ ಅಟೆಂಡರ್ಗಳು. ರಾಜ್ಯಕ್ಕೆ ರಸ್ತೆಗಳಲ್ಲಿ, ರೈಲ್ವೆ ಯೋಜನೆಗಳಲ್ಲಿ, ಬಂದರು ಮುಂತಾದ ಮೂಲಭೂತ ಸೌಕರ್ಯ ಯೋಜನೆಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್ ಮುಂತಾದ ರಾಜ್ಯಗಳಿಗೆ ಕೊಟ್ಟಷ್ಟು ಅನುದಾನಗಳನ್ನು ಕೊಡಲಿಲ್ಲ. ನೇರವಾಗಿ ನ್ಯಾಯಯುತವಾಗಿ ಬರಬೇಕಾದ ತೆರಿಗೆ ಪಾಲು, ಕೇಂದ್ರ ಸಹಾಯಧನಗಳನ್ನು ಕಡಿಮೆ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕಕ್ಕಾಗಿ ತೆಗೆದಕ್ಕೆ ಇಲ್ಲಿ ಕೊಟ್ಟದಿಲ್ಲ ನೀವು. ಹಾಗಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಅನುದಾನಗಳು ಬರದೆ ಆರ್ಥಿಕ ಸ್ಥಿತಿ ಕ್ಲಿಷ್ಟಕರವಾಗಿರುವುದು ಒಂದು ರೀತಿಯಾದರೆ, ಎರಡನೆಯದಾಗಿ ಹಿಂದೆ ಆಡಳಿತ ನಡೆಸಿದ್ದ ಬಿಜೆಪಿ ಸರ್ಕಾರ ನಡೆಸಿದ ಅರಾಜಕ ಸ್ಥಿತಿಗಳಿಂದಾಗಿ ಇನ್ನೊಂದು ರೀತಿಯ ಸಮಸ್ಯೆಗಳು ಉದ್ಭವಿಸಿವೆ. ಉದಾಹರಣೆಗೆ ಹೇಳುವುದಾದರೆ, ಪ್ರಮುಖ ಬಂಡವಾಳ ವೆಚ್ಚ ಮಾಡುವ ಇಲಾಖೆಗಳಲ್ಲಿ 2,70,695 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳನ್ನು ತೆಗೆದುಕೊಂಡು ಅನುದಾನ ಒದಗಿಸದೇ ಹೋಗಿದ್ದರು. ಮುಖ್ಯಮಂತ್ರಿಗಳು ವಿವೇಚನಾ ಕೋಟದ ಕೆಳಗೆ 1,66,426 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿತ್ತು. ಇಷ್ಟು ಇಷ್ಟು ಮೊತ್ತದ ಕಾಮಗಾರಿಗಳ ಹಣ ಒದಗಿಸಿದೆ. ಕಾಮಗಾರಿಗಳನ್ನು ತೆಗೆದುಕೊಂಡರೆ ಅವುಗಳನ್ನು ನಿರ್ವಹಿಸಿದ ಗುತ್ತಿಗೆದಾರರಿಗೆ ಬಿಲ್ಗಳನ್ನು ಪಾವತಿಸುವುದು ಹೇಗೆ ಎಂಬ ಸಾಮಾನ್ಯ ತಿಳುವಳಿಕೆಯಾದರೂ ಇರಬೇಕಲ್ಲವೇ? ವಿದ್ಯುತ್ ಕಂಪನಿಗಳಿಗೆ ಬಾಕಿಯನ್ನು ಪಾವತಿಸುತ್ತಿಲ್ಲ ಎಂದು ಅರ್ಗಜ್ಞಾನೇಂದ್ರ ಹೇಳಿದ್ದಾರೆ. ವಾಸ್ತವ ಏನೆಂದರೆ, ಇಂದಿನ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಕಂಪನಿಗಳ ಬಲವರ್ಧನೆಗೆ ಮಾಡುವಲ್ಲಿ ವಿಫಲವಾಗಿತ್ತು. 5,228 ಕೋಟಿ ರೂಗಳಷ್ಟು ಗ್ರಾಮ ಪಂಚಾಯಿತಿಗಳ ಬಾಕಿ ವಿದ್ಯುತ್ ಬಿಲ್ಲುಗಳನ್ನು ರಾಜ್ಯ ಸರ್ಕಾರವೇ TCKL ಮುಖಾಂತರ ಸಾಲ ಪಡೆದು ಪಾವತಿಸುತ್ತಿದೆ. ಇದರ ಜೊತೆ ಇಂದಿನ ಸರ್ಕಾರ ವಿದ್ಯುತ್ ಕಂಪನಿಗಳಿಗೆ, ನೀರಾವರಿ ಪಂಪ್ಸೆಟ್ಗಳಿಗೆ ಕೊಡಬೇಕಾದ ಸಹಾಯಧನವನ್ನು ಪಾವತಿಸಿದ ಕಾರಣ ರಾಜ್ಯ ಸರ್ಕಾರವೇ 24-25ನೇ ಸಾಲಿನಲ್ಲಿ 12,785 ಕೋಟಿ ರೂಗಳ ಇಂದಿನ ವರ್ಷದ ಬಾಕಿಯನ್ನು ಪಾವತಿಸಲು ಪೂರಕ ಅಂದಾಜಿನಲ್ಲಿ 7,800 ಕೋಟಿ, ಒಟ್ಟಾರೆ 20,586 ಕೋಟಿ ರೂಗಳ ಆರ್ಥಿಕ ನೆರವನ್ನು 25-20 ಸಾಲಿನಲ್ಲಿ ನಮ್ಮ ಸರ್ಕಾರ ನೀಡುತ್ತಿದೆ.
ಆ? ಅರ್ಘಜ್ಞಾನೇಂದ್ರ ಅವರು ಆಯವ್ಯಯ ಪಕ್ಷದ ಪುಸ್ತಕದಲ್ಲಿ ಬಂಡವಾಳ ವೆಚ್ಚವನ್ನು ಕೆಲವೆಡೆ 71,333 ಕೋಟಿ ರು ಎಂದು, ಹಲವೆಡೆ 83,200 ಕೋಟಿ ರುಗಳು ಎಂದು ಹೇಳಿ ಸದನಕ್ಕೆ ಸರಿಯಾದ ಅಂಕಿಅಂಶಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ವಾಸ್ತವವೇನೆಂದರೆ 25-26ನೇ ಸಾಲಿನಲ್ಲಿ ಬಂಡವಾಳ ಯೋಜನೆಗಳಿಗೆ ಒಟ್ಟು 83,200 ಕೋಟಿ ರು ಒದಗಿಸಿದ್ದೇವೆ. ಇದರಲ್ಲಿ 71,336 ಕೋಟಿ ರು ಸಂಚಿತ ನಿಧಿಯಿಂದ ಹಾಗೂ 11,864 ಕೋಟಿ ರು ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಬಂಡವಾಳ ಯೋಜನೆಗಳಿಗೆ ಉದ್ದೇಶಿಸಿರುವ ರಿಸರ್ವ್ ಫಂಡ್ಗಳಿಂದ ಭರಿಸಲಾಗುತ್ತಿದೆ. ಅರವಿಂದ್ ಬೆಲ್ಲದ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನ ಕಡಿಮೆಯಾಗಿರುತ್ತದೆ ಎಂದಿದ್ದಾರೆ. ವಿರೋಧ ಪಕ್ಷದವರು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಅನುದಾನಗಳನ್ನು ಮಾತ್ರ ಪರಿಗಣಿಸಿದ್ದಾರೆ. ಆದರೆ ನಮ್ಮ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿನ ವಸತಿ ಶಾಲೆಗಳು, ವಿದ್ಯಾರ್ಥಿ ವೇತನ, ವೈದ್ಯಕೀಯ ಶಿಕ್ಷಣ, ಕೃಷಿ, ತೋಟಗಾರಿಕೆ ಕಾಲೇಜುಗಳು ಸೇರಿದಂತೆ 25-26 ಸಾಲದಲ್ಲಿ 65,043 ಕೋಟಿಗಳನ್ನು ಒದಗಿಸಿವೆ. ಒಟ್ಟು ವೆಚ್ಚದಲ್ಲಿ 16% ಹಂಚಿಕೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ್ದೇವೆ. ಬಂಡವಾಳ ವೆಚ್ಚಗಳಿಗೆ ದಾಖಲೆ ಪ್ರಮಾಣದಲ್ಲಿ 83,200 ಕೋಟಿ ರುಗಳನ್ನು 2025-26 ಸಾಲಿಗೆ ಒದಗಿದೆ. ಇದು 24-25 ಸಾಲಿನಲ್ಲಿ ಕೊಟ್ಟಿದ್ದ 56,495 ರುಗಳಿಗೆ ಹೋಲಿಸಿದರೆ 47.3 ಹೆಚ್ಚಾಗುತ್ತದೆ. GSDPಯಲ್ಲಿ ಬಂಡವಾಳ ವೆಚ್ಚದ ಪಾಲು 2.32ರಷ್ಟಾಗುತ್ತದೆ. ಜಲಸಂಪನ್ಮೂಲ ಇಲಾಖೆಗೆ ಒದಗಿಸಿದ ಅನುದಾನ 18,827 ಕೋಟಿ, ಶೇಕಡ 12ರಷ್ಟು ಹೆಚ್ಚು. ಲೋಕೋಪಯೋಗಿ ಇಲಾಖೆಗೆ 11,841 ಕೋಟಿ, ಶೇಕಡ 14ರಷ್ಟು ಹೆಚ್ಚಳ. ಸಣ್ಣ ನೀರಾವರಿಗೆ 2,945 ಕೋಟಿ, ಶೇಕಡ 50ರಷ್ಟು ಹೆಚ್ಚಳ. ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗೆ ಮುಂದಿನ 3 ವರ್ಷಗಳಲ್ಲಿ 54,000 ಕೋಟಿ ಒದಗಿಸಿದೆ. 120 ಕಿಲೋಮೀಟರ್ ಉದ್ದದ ಫ್ಲೈಓವರ್, ಗ್ರೇಡ್ ಸೆಪರೇಟರ್, 320 ಕಿಲೋಮೀಟರ್ ಉದ್ದದ ಹೊಸ ರಸ್ತೆ, ಡಬಲ್ ಡೆಕ್ಕರ್ ರಸ್ತೆಗಳು, 27,000 ಕೋಟಿ ವೆಚ್ಚದಲ್ಲಿ ಬಿಸಿನೆಸ್ ಕಾರಿಡಾರ್, ಭೂ ಸುರಂಗ ರಸ್ತೆ ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸಲು ಉದ್ದೇಶಿಸಿದ್ದೇವೆ. ರಾಜ್ಯ ಸರ್ಕಾರ ಈ ವರ್ಷ 3,000 ಕೋಟಿ ರುಗಳ ಜೊತೆಗೆ ಹೆಚ್ಚುವರಿಯಾಗಿ 4,000 ಕೋಟಿ ರುಗಳನ್ನು ಒದಗಿಸಿದ್ದು ಒಟ್ಟಾರೆ 7,000 ಕೋಟಿ ರುಗಳನ್ನು ಬೆಂಗಳೂರಿನ ಅಭಿವೃದ್ಧಿಗೆ ಒದಗಿಸುತ್ತದೆ. ಬೆಂಗಳೂರು ಹೊರತುಪಡಿಸಿ ಇತರ ನಗರಗಳಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿಪಡಿಸಲು 1,000 ಕೋಟಿ ರೂಪಾಯಿ ಒದಗಿಸುತ್ತದೆ. ರಾಜ್ಯದ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಮೂಲಸೌಕರ್ಯ ಒದಗಿಸಲು 8,000 ಕೋಟಿ ರುಗಳನ್ನು ನೀಡಲಾಗಿದೆ. 25-26 ಕೇಂದ್ರ ಬಜೆಟ್ನಲ್ಲಿ 11,21,000 ಬಂಡವಾಳ ವೆಚ್ಚಗಳಿಗೆ ಒದಗಿಸಿದ್ದಾರೆ. 24-25ರಲ್ಲಿ 11,00,000 ಕೋಟಿ ರು ಲಕ್ಷ ಕೋಟಿ ನೀಡಿದರು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೇವಲ 9,979 ಕೋಟಿ ರು ಅಥವಾ ಶೇಕಡ 0.9ರಷ್ಟನ್ನು ಮಾತ್ರ ಹೆಚ್ಚಿಸಿದ್ದಾರೆ. ಆಯವ್ಯಯ ಅಂದಾಜು ಮತ್ತು ಬೇಡಿಕೆ. ಕೆಲವು ಮುಖ್ಯ ಇಲಾಖೆಗಳ ಬೇಡಿಕೆ ಮತ್ತು ವೆಚ್ಚದ ವಿವರ. ಬಜೆಟ್ ಎಸ್ಟಿಮೇಟ್ಸ್ ಅಂಡ್ ಡಿಮ್ಯಾಂಡ್ಸ್. ಮೂರರಲ್ಲಿ ಪಶುಸಂಗೋಪನೆ 22-23ರಲ್ಲಿ 2,616, 25-26ರಲ್ಲಿ 3,342, 726 ಕೋಟಿ ಜಾಸ್ತಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣ 4,945, 22-23ರಲ್ಲಿ 25-26ರಲ್ಲಿ 6,022, 1,077 ಕೋಟಿ ಹೆಚ್ಚು. ಪರಿಶಿಷ್ಟ ಪಂಗಡಗಳ ಕಲ್ಯಾಣ 1,496, 2,020, 81, 585 ಕೋಟಿಗಳು ಹೆಚ್ಚು. ಹಿಂದುಳಿದ ವರ್ಗಗಳ ಕಲ್ಯಾಣ 2,372 ಕೋಟಿ, 4,914, 25-26ರಲ್ಲಿ 1,642 ಕೋಟಿ.
ಅಲ್ಪಸಂಖ್ಯಾತರ ಕಲ್ಯಾಣ 1495 22-23ರಲ್ಲಿ 4515 3020 ಕೋಟಿ ಹೆಚ್ಚಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ 4072 34,184 ಕೋಟಿ 25 ಅಂದರೆ 29,482 ಕೋಟಿ. ನಗರಾಭಿವೃದ್ಧಿ 14,399 ಕೋಟಿ. 25-26ರಲ್ಲಿ 16,508 2,109 ಕೋಟಿ. ಲೋಕೋಪಯೋಗಿ 9,024 ಈಗ 9,840 216 ಕೋಟಿ ಜಾಸ್ತಿ. ಸಣ್ಣ ನೀರಾವರಿ 22,568 3,344 776 ಕೋಟಿ. ಉನ್ನತ ಶಿಕ್ಷಣ 5,526 25-26ರಲ್ಲಿ 5,858 332 ಕೋಟಿ. ಇಂಧನ 12,655 25-26ಕ್ಕೆ 26,896 14,841 ಕೋಟಿ ಹೆಚ್ಚು. ಆರೋಗ್ಯ 9,472 12,032 ಕೋಟಿ 25-26ರಲ್ಲಿ 2,560 ಕೋಟಿ. ಒಳಾಡಳಿತ 9,052 ಕೋಟಿ 22-23ರಲ್ಲಿ 13,045 ಹೆಚ್ಚಳ 3,993. ತೋಟಗಾರಿಕೆ 1,240 1,532 292. ಗ್ರಾಮೀಣಾಭಿವೃದ್ಧಿ 17,243 25-26ಕ್ಕೆ 25,440 8,197 ಹೆಚ್ಚು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ 25,856 25-26ಕ್ಕೆ 34,438 8,582 ಕೋಟಿ ಜಾಸ್ತಿ. 22-23ಗೆ ಸಾಲಿಗೆ ಹೋಲಿಸಿದರೆ 25-26ನೇ ಸಾಲಿನಲ್ಲಿ ನಾವು ಎಲ್ಲ ಇಲಾಖೆಗಳಿಗೆ ಗಣನೀಯ ಪ್ರಮಾಣದಲ್ಲಿ ಅನುದಾನವನ್ನು ಒದಗಿಸಿದ್ದೇವೆ ಎಂಬುದು ಅಂಕಿಅಂಶಗಳಿಂದ ದಾಖಲೆಗಳಿಂದ ಸಾಬೀತಾಗುತ್ತದೆ. ಇಷ್ಟಾದರೂ ಆರ್ ಅಶೋಕ್ ಅವರಿಗೆ ನಮ್ಮ ಬಜೆಟ್ನಲ್ಲಿ ಯಾವುದೇ ದೂರದೃಷ್ಟಿ ಇಲ್ಲ. ತಕ್ಷಣದ ತಾತ್ಕಾಲಿಕ ಲಾಭಕ್ಕಾಗಿ ಘೋಷಿಸಲಾಗಿದೆ. ಆರ್ಥಿಕ ಬೇಜವಾಬ್ದಾರಿಯಿಂದ ಕೂಡಿದೆ. ಅಭಿವೃದ್ಧಿಯತ್ತ ಗಮನ ಹರಿಸಿಲ್ಲ. ಆರ್ಥಿಕ ಬೆಳವಣಿಗೆಯನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ ಎಂಬ ರಾಜಕೀಯವಾಗಿ ಮಾತನಾಡಿದ್ದಾರೆ. ನಿಮ್ಮ ಭಾಷಣವು ಪೂರ್ವಗ್ರಹ ಪೀಡಿತವಾದ ಅಜೆಂಡಾ ಪ್ರೇರಿತವಾದ್ದರಿಂದ ನಾವು ಒಳ್ಳೆಯ ಮಾತುಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಬಜೆಟ್ನಲ್ಲಿ ನಮ್ಮ ಸರ್ಕಾರದ ದೇವದೇಶಗಳ ಕುರಿತು ಬಜೆಟ್ ಭಾಷಣದ ಮೊದಲ ಪ್ಯಾರಾದಲ್ಲಿ ನಾವು ಸ್ಪಷ್ಟಪಡಿಸಿದ್ದೇವೆ. ಈ ಬಜೆಟ್ ಕೇವಲ ಅಂಕಿ ಸಂಖ್ಯೆಗಳ ಆಟವಲ್ಲ, ಇದು 7 ಕೋಟಿ ಜನರ ಬದುಕಿನ ಉಸಿರಿನ ಪ್ರತೀಕ ಎಂದು ಹೇಳಿದ್ದೇವೆ. ವಿರೋಧ ಪಕ್ಷದ ನಾಯಕರಾಗಿ ಅವರು ಮಾಡಿರುವ ಭಾಷಣ ಅವರೊಬ್ಬರ ಅನಿಸಿಕೆಯಲ್ಲ, ಅದು ಇಡೀ ವಿರೋಧ ಪಕ್ಷದವರ ಅಭಿಪ್ರಾಯ ಎಂದು ನಾನು ಭಾವಿಸಿದ್ದೇನೆ. ವಿರೋಧ ಪಕ್ಷದವರು ಕಲ್ಯಾಣ ಇಲಾಖೆಗಳಿಗೆ ಈ ಸರ್ಕಾರ ಏನು ಕೊಟ್ಟಿಲ್ಲ ಎಂದಿದ್ದಾರೆ. 2022-23 ಸಮಾಜ ಕಲ್ಯಾಣ 11,516 ಕೋಟಿ. 23-24ರಿಂದ 25-26ವರೆಗೆ 15,448 ಕೋಟಿ. ವ್ಯತ್ಯಾಸ 3,932, ಶೇಕಡಾವಾರು 34%. ಪರಿಶಿಷ್ಟ ಪಂಗಡಗಳ ಕಲ್ಯಾಣ 4,381, 5,321 23-24ರಿಂದ 25ವರೆಗೆ. ಒಟ್ಟು 940 ಕೋಟಿ ಹೆಚ್ಚಳ, 22% ಬೆಳವಣಿಗೆ. ಹಿಂದುಳಿದ ವರ್ಗಗಳ ಕಲ್ಯಾಣ 7,261, 10,604, 3,343 46%. ಅಲ್ಪಸಂಖ್ಯಾತರ ಕಲ್ಯಾಣ 4,116, 9,616, 5,510 134. ವಿರೋಧ ಪಕ್ಷದವರು ನಮ್ಮ ಸರ್ಕಾರದ ಅವಧಿಯಲ್ಲಿ ವಿವಿಧ ಕಲ್ಯಾಣ ಇಲಾಖೆಗಳಿಗೆ ಹೆಚ್ಚು ಅನುದಾನ ಕೊಡುತ್ತಿದ್ದೆವು. ನಿಮ್ಮ ಸರ್ಕಾರ ಕಡಿಮೆ ಅನುದಾನ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಅದಕ್ಕೆ 2023-24 ಬಜೆಟ್ ದಾಖಲೆಗಳನ್ನು ಕೊಡುತ್ತಿದ್ದಾರೆ. ವಾಸ್ತವ